ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾಧ್ಯಮಗಳಲ್ಲಿ ನನ್ನ ಹೆಂಡತಿ ಬೇಕು ಅಂತೇಳಿ ಕಣ್ಣೀರು ಹಾಕುವಂಥದ್ದು, ಗೋಳಾಡುವಂಥದ್ದು ಮಾಡ್ತಾರೆ. ಎಲ್ಲ ಸುಳ್ಳು ಸರ್ ಅದು. ಈಗ ಬಂದು ಈಗ ಹಲ್ಲೆ ಮಾಡ್ತಾರೆ, ಇದು ಮಾಡ್ತಾರೆ ಅಂತಂದ್ರೆ ಎಲ್ಲ ಸುಳ್ಳು ಸರ್. ಅವನು ಎಲ್ಲ ನಾನು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಬೇಕು, ನಾನೇನಾದರೂ ಒಂದು ಗತಿ ಮಾಡಬೇಕು, ಹೆಂಗಾದ್ರೂ ಆಗಲಿ ಇವಳು ಮಾನ ಮರ್ಯಾದೆ ತೆಗಿಬೇಕು, ಮಾನ ಮರ್ಯಾದೆ ತೆಗೆದು ಇವಳನ್ನ ಹೆಂಗಾದ್ರೂ ಮಾಡಿ ಮುಗಿಸ್ಲೇಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದಾನೆ ಸರ್ ಅವನು. ನಾನು ಆವತ್ತೇ ಹೇಳಿದೆ ಸರ್, ನಾನು ಇವನು ಸರಿ ಇಲ್ಲ, ಇವನು ನನಗೆ ಗೊತ್ತು, 11 ವರ್ಷದಿಂದ ಸಂಸಾರ ಮಾಡಿದ್ದೀನಿ, ನನಗೆ ಗೊತ್ತು ಅವನು ಏನು ಅಂತಂದ್ಬಿಟ್ಟು. ಇವ್ನು 2 ಥರ ನಾಗರಾವಿದ್ದಂಗೆ ಇವನು. ಅಲ್ಲಿ ಚಿನ್ನ ಬಂಗಾರ ಅಂದ್ಕೊಂಡು ಎಲ್ಲ ಇದು ಮಾಡ್ತಿದ್ದ. ಬಂದು ನನ್ನ ಮುಂದೆ ಅವತ್ತು ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೋದ. ನಿನ್ನೆ ಕೂಡ ಹೋಗ್ಬೇಕಾದ್ರೆ ಮೆಟ್ಲಿಳ್ದು ಹೋಗ್ಬೇಕಾದ್ರೆ ಕೂಡ ಅಂದಿದ್ದಾನೆ ಸರ್, ನಿನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋದಿಲ್ಲ, ನಿನ್ನೇನಾದರೂ ಒಂದು ಗತಿ ಮಾಡೇ ಮಾಡ್ತೀನಿ, ಇಷ್ಟಕ್ಕೆ ಮುಗಿಯಲ್ಲ ನಿಂದು ಅಂತ ಹೇಳ್ಬಿಟ್ಟು ವಾರ್ನ್ ಮಾಡಿಬಿಟ್ಟು ಹೋಗಿದ್ದಾನೆ ಸರ್ ಅವನು. ಹೌದು ಸರ್. ಯಾವುದೇ ಕಾರಣಕ್ಕೂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು, ನಿನಗೆ ಇನ್ನು ಮುಂದಕ್ಕೆ ಐತೆ, ನೀನು ಅನುಭವಿಸ್ತೀಯ, ನಿನ್ನನ್ನು ಮಾತ್ರ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಸರ್. ಇದೆಲ್ಲ ಮಾಡಿದ್ರೆ ಹೋಯ್ತು, ನ್ಯಾಯ ಆಯಿತು, ನ್ಯಾಯ ತೀರ್ಮಾನ ಮಕ್ಕಳೆಲ್ಲ ಕರ್ಕೊಂಡ್ರು, ಮತ್ತೆ ನೀವೇನಕ್ಕೆ ವಾಪಸ್ ಬಂದಿದ್ದು? ಯಾವಾಗ ಸರ್ ನ್ಯಾಯ ತೀರ್ಮಾನ ಆಗಿ ಮಂಜೂರು ಮನೆಗೆ ಇಲ್ಲ ಸರ್, ನಾನು ಹೋಗಲಿಲ್ಲ. ಮಕ್ಕಳನ್ನ ಕರ್ಕೊಂಡು ನಾನು ಇಲ್ಲಿಗೆ ಬಂದೆ ಸರ್. ನಾನು ಮಕ್ಕಳನ್ನ ಕರ್ಕೊಂಡು ಡೈರೆಕ್ಟ್ ನಾನು ಇಲ್ಲೇ ಬಂದೆ. ನಾನು ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಜೀವನ ಮಾಡಲ್ಲ, ನಾನು ಏನೋ ಇವಾಗ ಎಲ್ಲರೂ ಮಕ್ಕಳ ಮುಖ ನೋಡ್ಕೊಂಡು ನಾನು ಬಂದೆ ಲಾಸ್ಟ್ ಟೈಮು. ನೀನು ಸಾಯಂಗೆ ನಾನು ಹೊಡೆದು ಕಳಿಸಿದ್ದೆ, ನನಗೆ ಉಳಿಸ್ತೀಯ ಅನ್ನೋ ಗ್ಯಾರಂಟಿ ನನಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಬರೋದಿಲ್ಲ. ನಾನು ಬೇಕಾದ್ರೆ ಒಬ್ಬಳೇ ಜೀವನ ಮಾಡ್ತೀನಿ, ನನ್ನ ಮಕ್ಕಳು ನಾನು ಕೂಲಿನ ಅಲ್ಲಿನ ಮಾಡಿ ನಾನು ಸಾಕ್ಕೊತೀನಿ, ಆದರೆ ನಿನ್ನ ಜೊತೆ ಮಾತ್ರ ನಾನು ಬರೋದಿಲ್ಲ, ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ಹೇಳಿಬಿಟ್ಟೆ ಬಂದೆ ಸರ್. ದೊಡ್ಡವ್ರ ಹತ್ರ ಎಲ್ಲ ಹೇಳಿಬಿಟ್ಟೆ ಬಂದೆ ಸರ್ ನಾನು. ಹೌದು ಸರ್, ಅವ್ರಿಗೂ ಬೆದರಿಕೆ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಇನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತೆಲ್ಲ ಬೆದರಿಕೆ ಹಾಕಿದ್ದಾರೆ ಸರ್. ನಿನ್ನೆ ಸಂಜೆ ಕೂಡ ಹೇಳಿದ್ದಾನೆ ಸರ್, ಇಬ್ಬರನ್ನ ಮಾತ್ರ ಇವತ್ತು ಸಂಜೆ ಒಳಗಡೆ ಏನೋ ಒಂದು ಗತಿ ಮಾಡೇ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾನೆ ಸರ್. ನಂದು ಅಲ್ಲಿ ಕಂಪ್ಲೇಂಟು ಇದಾಗಲಿಲ್ಲ, ಸಂತು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಕಂಪ್ಲೇಂಟ್ ಆಗಿದೆ ಅವಳಿಮಾ ಸ್ಟೇಷನ್ ಸರ್. ಎಲ್ಲ ಬಂದಿದ್ರು, ವಯಸ್ಸಾಳವರು, ಪೊಲೀಸವರು ಎಲ್ಲ ಬಂದಿದ್ರು. ಇನ್ಸ್ಪೆಕ್ಟರ್ ಸರ್ ಸರ್ ಇಷ್ಟೆಲ್ಲ ಮಾಡಿದ್ದಾನೆ, ನನಗೆ ಉಳಿಸ್ತಾನೆ ಅನ್ನೋ ಗ್ಯಾರಂಟಿ ನನಗಿಲ್ಲ, ನಾನು ಜೀವಂತವಾಗಿ ಬಿಡ್ತಾನೆ ಅನ್ನೋದು ಕೂಡ ನನಗೆ ಗ್ಯಾರಂಟಿ, ನಂಬಿಕೆ ಅನ್ನೋದೇ ಇಲ್ಲ ಸರ್. ಯಾಕಂದರೆ ನನ್ನನ್ನು ನಂಬಿ ನನ್ನ ಮಕ್ಕಳನ್ನೂ ಕರ್ಕೊಂಬಂದಿದ್ದೀನಿ ನಾನು. ಹಂಗಾಗಿ ನನಗೂ ಆಗಲಿ, ನನ್ನ ಮಕ್ಕಳಿಗೆ ಆಗಲಿ, ಅವ್ರ ಮನೆಯವ್ರಿಗೆ ಆಗಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡೇ ಮಾಡ್ತಾನೆ ಅವನು. ಹಂಗಾಗಿ ನನಗೆ ಪೊಲೀಸವ್ರ ಹತ್ರ ಕೇಳೋದಿಷ್ಟ ಸರ್, ನಮಗೆ ಏನಾದರೂ ಒಂದು ರಕ್ಷಣೆ ಕೊಡಿ, ಅವ್ನಿಗೇನು ಶಿಕ್ಷೆ ಆಗಬೇಕೋ ಕಾನೂನು ರೀತಿಯಲ್ಲಿ ಆ ಶಿಕ್ಷೆ ಆಗಲಿ ಸರ್. ಇಷ್ಟೇ ಮಾಡಿದ್ದಾನೆ ಅಂದಮೇಲೆ ಇನ್ನು ಮುಂದಕ್ಕೆ ಅವನು ನನ್ನನ್ನು ಜೀವಂತವಾಗಿ ಉಳಿಸ್ತಾನೆ, ನೋಡ್ಕೊತಾನೆ ಅನ್ನೋದೆಲ್ಲ ಸುಳ್ಳು ಸರ್. ಕಾನೂನು ರೀತಿಯಲ್ಲಿ ಹೆಂಗಾಗಬೇಕು ಹಂಗಾಗಲಿ ಸರ್ ಅವನಿಗೆ. ಇಲ್ಲ ಸರ್, ನಾನು ಕಳಿಸಲ್ಲ ಮಕ್ಕಳನ್ನ. ಹೌದು ಸರ್, ಕೂಲಿನಲ್ಲಿನ ಮಾಡಿ ನನ್ನ ಮಕ್ಕಳನ್ನ ನಾನು ಸಾಕ್ಕೊತೀನಿ, ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಕಳಿಸಲ್ಲ ಸರ್. ನಾನೇ ಸಾಕ್ಕೊತೀನಿ ಸರ್.